Hi friends, I am Birappa Kadlimatti, Assistant Master, Government High School, Tekla. I heartily welcome to the presentation, the lesson A Hero. Let us know about the author of the lesson A Hero. The present lesson A Hero, it was written by the great Indian novelist R.K. Narayana. Let us know about him. R.K. Narayana was born on 10th October 1906, Madras. He was died on 13th May 2001. He is widely considered to be one of the greatest Indian English novelists. He is the best known for his works set in the fictional South Indian town of Malgudi. ಪ್ರಿಯ ವಿದ್ಯಾರ್ಥಿಗಳೇ, ಆರ್ ಕೆ ಅಂದ್ರ ರಾಶಿಪುರಂ ಕೃಷ್ಣಸ್ವಾಮಿ ಅಯ್ಯರ್. He was born on 10th October 1906. ಆರ್ ಕೆ ನಾರಾಯಣ್ ಅವರು 10ನೇ ಅಕ್ಟೋಬರ್ 1906ರಲ್ಲಿ ಮದ್ರಾಸ್ ಪಟ್ಟಣದಲ್ಲಿ ಜನಿಸ್ತಾ ಇದ್ದಾರೆ. He was died on 13th May 2001. ಅವರು 13ನೇ ಮೇ 2001ರಲ್ಲಿ ಇಹಲೋಕವನ್ನು ತ್ಯಜಿಸ್ತಾ ಇದ್ದಾರೆ. He is widely considered to be one of the greatest Indian English novelist. ಭಾರತದ ಅತ್ಯಂತ ಶ್ರೇಷ್ಠ ಕಾದಂಬರಿಕಾರರಲ್ಲಿ ಆರ್ ಕೆ ನಾರಾಯಣ್ ರವರು ಅತ್ಯಂತ ಪ್ರಮುಖವಾದಂಥ ಕಾದಂಬರಿಕಾರರು ಆಗಿದ್ದರು. He is the best known for his works set in the fictional South Indian town of Malgudi. ಅವರು ನಮಗೆ ಎದರ ಬಗ್ಗೆ ಚಿರಪರಿಚಿತರಪ್ಪ ಅಂದ್ರ ಒಂದು ಕಾಲ್ಪನಿಕ ಪಟ್ಟಣವಾಗಿರ್ತಕ್ಕಂಥ ದಕ್ಷಿಣ ಭಾರತದ ಕಾಲ್ಪನಿಕ ನಗರ ಮಾಲ್ಗುಡಿಯನ್ನು ಕುರಿತು ಅವರ ಕಾದಂಬರಿಗಳು ಬರೆಯಲ್ಪಟ್ಟಿವೆ. ಅದಕ್ಕಾಗಿ ಅವರ ಕಾದಂಬರಿಗಳು ಅತ್ಯಂತ ಪ್ರಸಿದ್ಧವಾಗಿವೆ. ದ ಪ್ರೆಸೆಂಟ್ ಲೆಸನ್ ಆ ಹೀರೋ ಈಸ್ ಟೇಕನ್ ಫ್ರಮ್ ದ ಆರ್ ಕೆ ನಾರಾಯಣ's fiction, that is Swami and his friends. In this lesson, the author R.K. Narayana described about how a covered boy became a hero over a night. ಅಂದರೆ ಈ ಪ್ರಸ್ತುತ ಪಾಠದಲ್ಲಿ ಆರ್ ಕೆ ನಾರಾಯಣ್ ರವರು ಒಬ್ಬ ಅಂಜಬರುಕ, ಒಬ್ಬ ಹೇಡಿ ಹುಡುಗ ಒಂದು ರಾತ್ರಿಯಲ್ಲಿ ಹೇಗೆ ಸೂರ ಧೀರ ಹುಡುಗ ಆದ್ನ ಅಂತಕ್ಕಂಥ ಒಂದು ಕಥೆಯನ್ನು ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಲೆಟ್ ಅಸ್ ನೋ ಇನ್ ದ ಫಸ್ಟ್ ಸ್ಟಾಂಜಾ. ಫಾರ್ ಸ್ವಾಮಿ events took an unexpected turn. Father looked over the newspaper he was reading under the hall lamp and said, Swami, listen to this. News has been received about the bravery of a village lad who, while returning home by jungle path, came face to face with a tiger. ಪ್ರಿಯ ವಿದ್ಯಾರ್ಥಿಗಳೇ, for Swami, events took an unexpected turn. Events took an unexpected, expected, unexpected. Unexpected means accident, ಅಂದ್ರೆ ಅನಿರೀಕ್ಷಿತ. For Swami, events took an unexpected turn. ಸ್ವಾಮಿಯ ಜೀವನದಲ್ಲಿ ಒಂದು ಅನಿರೀಕ್ಷಿತದ ಘಟನೆ ನಡೀತಾ ಇದೆ. ಏನಪ್ಪ ಅದು? Father looked over the newspaper he was reading under the hall lamp and said, Swami, listen to this. ಏನಪ್ಪ ಅಂದ್ರ, one day Swami's father, who was reading the newspaper under the hall lamp and said, Swami, listen to this. ಒಂದಿನ ಸ್ವಾಮಿಯ ತಂದೆ ಒಂದು ರೂಮಿನಲ್ಲಿ, ಅವರ ಆಫೀಸ್ನಲ್ಲಿ ಕುಂತು ದಿನಪತ್ರಿಕೆಯನ್ನು ಓದ್ತಾ ಇದ್ರು. ಓದ್ತಾ ಸ್ವಾಮಿಗೆ ಕೇಳ್ತಾ ಇದ್ದಾರೆ, ಏನಂತ? ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಂಡ್ who, while returning home by the jungle path, came face to face with a tiger. ಸ್ವಾಮಿ, ಈ ನ್ಯೂಸ್ ಪೇಪರ್ನಲ್ಲಿ ಏನು ಪ್ರಕಟವಾಗಿದೆ ಅಪ್ಪ ಅಂತಂದ್ರ,
ಅ ಬ್ರೇವರಿ ಆಫ್ ಎ ವಿಲೇಜ್ ಲ್ಯಾಂಡ್, ಒಬ್ಬ ಹಳ್ಳಿಯ ಶೂರ ಹುಡುಗ. ಅವನು ಹೊಲದಿಂದ ಮನೆಗೆ ಬರತಕ್ಕಂತ ಸಂದರ್ಭದಲ್ಲಿ ಅವನಿಗೆ ಏನ್ ಎದುರಾಗ್ತಾ ಇದೆ? ಹುಲಿ ಎದುರಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಲೆಟ್ ಅಸ್ ನೋ ದಿ ಸೆಕೆಂಡ್ ಸ್ಟಾಂಜಾ. The paragraph described the flight the boy had with a tiger and his flight of the tree where he stayed off a day till some people came that way and killed the tiger. The paragraph described the fight the boy had with a tiger. ಈ ದಿನಪತ್ರಿಕೆಯ ಆ ಪ್ಯಾರಾಗ್ರಾಫ್ ಏನ್ ಡಿಸ್ಕ್ರೈಬ್ ಮಾಡ್ತಾ ಇದ್ದಪ್ಪ ಅಂದ್ರ, ಆ ಹುಡುಗ, ಆ ಚಿಕ್ಕ ಹುಡುಗ, ಆ ಲಿಟಲ್ ಬಾಯ್ ಹೂ ಫಾಟ್ ವಿತ್ ಎ ಟೈಗರ್ ಅಂಡ್ ಹಿ ಫ್ಲೈಟ್ ಅಪ್ ಮೀನ್ಸ್ ಕ್ಲೈಂಬ್ ಅಪ್ ಅಂದ್ರೆ ಮರವನ್ನು ಹತ್ತಿದ. ಅಂಡ್ ಹಿಸ್ ಫ್ಲೈಟ್ ಅಪ್ ದ ಟ್ರೀ, ಅವನು ಮರದ ಮೇಲೆ ಜಿಗಿತಾ ಇದ್ದಾನೆ. ವೇರ್ ಸ್ಟೇಡ್ ಹಾಫ್ ಎ ಡೇ ಟಿಲ್ ಸಮ್ ಪೀಪಲ್ ಕೇಮ್ ದಟ್ ವೇ ಅಂಡ್ ಕಿಲ್ಡ್ ದ ಟೈಗರ್. He fought with a tiger. A little village boy fought with a tiger and climbed up a tree and where he stayed half a day till some people came and killed the tiger. ಆ ಹುಡುಗ ಏನ್ ಮಾಡಿದಪ್ಪ ಅಂದ್ರ ಆ ಹುಲಿಯ ಜೊತೆ ಹೋರಾಡಿ ಆಮೇಲೆ ಗಿಡದ ಮೇಲೆ ಜಿಗಿದು ಕೂಡ್ತಾ ಇದ್ದಾನೆ, ಗಿಡದ ಮೇಲೆ ಹತ್ತಾ ಇದ್ದಾನೆ. ಎಲ್ಲಿ ತನಕ ಅಲ್ಲಿ ಇದ್ನಪ್ಪ ಅಂದ್ರ ಹಾಫ್ ಎ ಡೇ, ಅರ್ಧ ದಿನ ಆ ಗಿಡದ ಮೇಲೆ ಇದ್ದ. ಟಿಲ್ ಸಮ್ ಪೀಪಲ್ ಕೇಮ್ ಅಂಡ್ ಕಿಲ್ಡ್ ದ ಟೈಗರ್. ಆ ರಸ್ತೆಯಲ್ಲಿ ಕೆಲವು ಜನರು ಬಂದು ಆ ಹುಲಿಯನ್ನು ಕೊಲ್ಲೋ ತನಕ ಆ ಹುಡುಗ ಎಲ್ಲಿದ್ದಪ್ಪ ಅಂದ್ರ ಗಿಡದ ಮೇಲೇನೆ ಇದ್ದ. ಲೆಟ್ ಅಸ್ ನೋ ದಿ ಥರ್ಡ್ ಪ್ಯಾರಾಗ್ರಾಫ್. ಆಫ್ಟರ್ ರೀಡಿಂಗ್ ಇಟ್ ಥ್ರೋ, ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸ್ಡ್ಲಿ ಅಂಡ್ ಆಸ್ಕ್ಡ್, ವಾಟ್ ಡು ಯು ಸೇ ಟು ದ್ಯಾಟ್? ಅವಾಗ ಸ್ವಾಮಿ ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರ, ರೀಡಿಂಗ್ ಇಟ್ ಥ್ರೋ ಮೀನ್ಸ್ ರೀಡಿಂಗ್ ಫ್ರಮ್ ಬಿಗಿನಿಂಗ್ ಟು ಎಂಡ್. ಆ ಪ್ಯಾರಾಗ್ರಾಫ್ ನಲ್ಲಿ ಇರ್ತಕ್ಕಂಥ ನ್ಯೂಸ್ ಇನ್ಸಿಡೆಂಟ್ ಏನಿತ್ತಲ್ಲ ಅದನ್ನು ಸಂಪೂರ್ಣವಾಗಿ ಓದಿದ ನಂತರ ಫಾದರ್ ಲುಕ್ಡ್ ಎಟ್ ಸ್ವಾಮಿ ಫಿಕ್ಸ್ಡ್ಲಿ ಅಂಡ್ ಆಸ್ಕ್ಡ್. ಸ್ವಾಮಿ's father looked fixedly and asked. ಅವರ ಸ್ವಾಮಿ ಅಂತಂದು ಏನ್ ಮಾಡ್ತಾರಪ್ಪ ಅಂದ್ರ ನೇರವಾಗಿ ಆ ಸ್ವಾಮಿ ಕಡೆ ದಿಟ್ಟಿಸಿ ನೋಡ್ತಾ ಇದ್ದಾರೆ, ದಿಟ್ಟಿಸಿ ನೋಡಿ ಕೇಳ್ತಾ ಇದ್ದಾರೆ ಏನಂತ, ವಾಟ್ ಡು ಯು ಸೇ ಟು ದ್ಯಾಟ್? ಸ್ವಾಮಿ ಇದರ ಬಗ್ಗೆ ಏನ್ ಹೇಳ್ತಾ ಇದೆಯಾ? ವಾಟ್ ಇಸ್ ಯುವರ್ ಒಪಿನಿಯನ್ ಅಬೌಟ್ ದಿಸ್ ನ್ಯೂಸ್? ಇದರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾ ಇದ್ದಾರೆ. ಅವಾಗ ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ನೋಡ್ರಿ. ಸ್ವಾಮಿ ಸೆಡ್, ಐ ಥಿಂಕ್ he must have been a very strong and grown up person, not a boy at all. How could a boy fight a tiger? ನೋಡ್ರಿ, when Swami's father asked Swami, what do you say to that? ಈ ನ್ಯೂಸ್ ಪೇಪರ್ ಬಗ್ಗೆ ನಿನಗೇನು ಅಭಿಪ್ರಾಯ ಅಂತ ಕೇಳಿದಾಗ ಸ್ವಾಮಿ ಹೇಳ್ತಾ ಇದ್ದಾರೆ, ಐ ಥಿಂಕ್ he must have been a very strong and grown up person. Papa, he is not a little boy. He must have been a very strong, ಅವನು ಬಲಿಷ್ಠನಿರಬೇಕು, and grown up person, ದೊಡ್ಡವನಿರಬೇಕು. ನಾಟ್ ಎ ಬಾಯ್ ಎಟ್ ಆಲ್, ಅವ ಸಣ್ಣ ಹುಡುಗ ಇರ್ಲಿಕ್ಕಿಲ್ಲ. ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್? ಅಂಡ್ ಫುಟ್ ಇಸ್ ಅನದರ್ ಕ್ವಶನ್ ಟು ಹಿಸ್ ಫಾದರ್, ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್? ಅದೇಂಗ್ ಸಾಧ್ಯಪ್ಪ? ಆ ಚಿಕ್ಕ ಹುಡುಗ ಆ ಹುಲಿ ಜೊತೆ ಹೋರಾಡೋದು ಅದೇಗೆ ಸಾಧ್ಯ ಅಂತ ಅವ್ರ ತಂದೆಗೆ ಪ್ರಶ್ನೆಯನ್ನು ಹಾಕ್ತಾ ಇದ್ದಾನೆ. ಯು ಥಿಂಕ್ ಯು ಆರ್ ವೈಸರ್ ದೆನ್ ದ ನ್ಯೂಸ್ ಪೇಪರ್? ಫಾದರ್ ಸ್ನಿಯರ್ಡ್. ಅವಾಗ ಸ್ನಿಯರ್ಡ್ ಮೀನ್ಸ್ ಸ್ಪೀಕ್ ಇನ್ ಎ ವೆರಿ ಅನ್ಕೈಂಡ್ ವೇ, ವ್ಯಂಗ್ಯವಾಗಿ ಮಾತನಾಡೋದು. ಯು ಥಿಂಕ್ ಯು ಆರ್ ವೈಸರ್ ದೆನ್ ದ ನ್ಯೂಸ್ ಪೇಪರ್? ಫಾದರ್ ಸ್ನಿಯರ್ಡ್. ಅವಾಗ ಹೇಳ್ತಾ ಇದ್ದಾರೆ, ಓಹೋ ಸ್ವಾಮಿ, ನೀನು ನ್ಯೂಸ್ ಪೇಪರ್ಗಿನ ಬಹಳ ಬುದ್ಧಿವಂತನೇನು ಅಂತ ಹೇಳ್ತಾ ಇದ್ದಾರೆ. A man may have the strength of an elephant and yet to be a coward, whereas another may have the strength of a straw but
If he has courage, he can do anything. Courage is everything. Strength and age are not so important. ಅವಾಗ ಸ್ವಾಮಿ ಹಾಗೆ ಹೇಳಿದ ತಕ್ಷಣ ಏನು ಹೇಳ್ತಾ ಇದ್ದಾರೆ ನೋಡ್ರಿ ಅವ್ರ ತಂದೆ, a man may have the strength of an elephant and it to be coward. ಒಬ್ಬ ವ್ಯಕ್ತಿ ಆನೆ ಅಂತ ಗಜದಷ್ಟ ಬಲಿಷ್ಠನಾಗಿದ್ರು ಸಹ ಅವನು ಹೇಡಿಯಾಗಿರ್ತಾ ಇದ್ದಾನೆ. Whereas another may have the strength of a straw. Straw means ಹುಲ್ಲು ಕಡ್ಡಿ. ಆದರೆ ಹುಲ್ಲು ಕಡ್ಡಿ ಅಂತ ಇರ್ತಕ್ಕಂಥ ತೆಳವಾಗಿರ್ತಕ್ಕಂಥ ಹುಡುಗನು ಅವನ ಕಡೆ ಧೈರ್ಯ ಇತ್ತಪ್ಪ ಅಂದ್ರ ಅವ ಏನನ್ನಾದ್ರೂ ಮಾಡಬಲ್ಲನು. ಬಟ್ ಇಫ್ ಹಿ ಹ್ಯಾಸ್ ಕರೇಜ್, ನೋಡ್ರೆ, a man may have the strength of an elephant yet to be a coward. ಆನೆ ಗಾತ್ರದಲ್ಲಿರ್ತಕ್ಕಂಥ ಶೂರ, ಆನೆ ಗಾತ್ರದಲ್ಲಿರ್ತಕ್ಕಂಥ ಮನುಷ್ಯ ಅಂಜುಬುರ್ಗಿರ್ಬೋದು. ಆದರೆ ಹುಲ್ಲು ಕಡ್ಡಿಯಲ್ಲಿ ಇರ್ತಕ್ಕಂಥ ತೆಳುವಾಗಿರ್ತಕ್ಕಂಥ ಅಶಕ್ತನಾಗಿರ್ತಕ್ಕಂಥ ಮನುಷ್ಯನೂ ಸಹ ಬಲಿಷ್ಠನಾಗಿರ್ಬೋದು. ಯಾವಾಗಂದ್ರ ವೆನ್ ಇಫ್ ಹಿ ಹ್ಯಾಸ್ ಎ ಕರೇಜ್, ಅವನಿಗೆ ಧೈರ್ಯ ಇತ್ತಪ್ಪ ಅಂದ್ರ. ಹಿ ಕ್ಯಾನ್ ಡೂ ಎನಿಥಿಂಗ್. ಇಫ್ ಹಿ ಹ್ಯಾಸ್ ಎ ಕರೇಜ್ ಹಿ ಕ್ಯಾನ್ ಡೂ ಎನಿಥಿಂಗ್. ಒಂದು ವೇಳೆ ಧೈರ್ಯ ಅವನ ಕಡೆ ಇತ್ತಪ್ಪ ಅಂದ್ರ ಅವನು ಏನನ್ನಾದರೂ ಮಾಡಬಹುದು. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆಯಲ್ಲ, ಧೈರ್ಯವಂ ಸರ್ವತ್ರ ಸಾಧನ. ಧೈರ್ಯ ಹೊಂದಿತ್ರ ಎಲ್ಲವನ್ನು ನಾವು ಮೆಟ್ಟಿ ನಿಲ್ಬಹುದು ಅಂತ ಹೇಳ್ತಾ ಇದ್ದಾನೆ. ಹಿ ಕ್ಯಾನ್ ಡೂ ಎನಿಥಿಂಗ್. ಕರೇಜ್ ಈಸ್ ಎವ್ರಿಥಿಂಗ್. ಧೈರ್ಯವೇ ಎಲ್ಲ. ಅದೇ ಹೇಳಿದ್ನಲ್ಲ, ಧೈರ್ಯವಂ ಸರ್ವತ್ರ ಸಾಧನ. ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಸೋ ಇಂಪಾರ್ಟೆಂಟ್. ಆದರೆ ಶಕ್ತಿ ಮತ್ತು ವಯಸ್ಸು ಮುಖ್ಯವಲ್ಲ. ಏನು ಮುಖ್ಯ? ಕರೇಜ್, ಧೈರ್ಯ ಮುಖ್ಯ. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ನೋಡ್ರಿ, ಶಕ್ತಿಗಿಂತ ಯುಕ್ತಿ ಮೇಲು. ಶಕ್ತಿಗಿಂತ ಯುಕ್ತಿ ಮೇಲು. ಇಲ್ಲಿ ನಾವು ಅದನ್ನ ಯುಕ್ತಿಯನ್ನು ಧೈರ್ಯಕ್ಕೆ ಹೋಲಿಸ್ಕೊಂಡು ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬಹುದು. ಅದಕ್ಕೆ ಕರೇಜ್ ಈಸ್ ಎವ್ರಿಥಿಂಗ್, ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಸೋ ಇಂಪಾರ್ಟೆಂಟ್. ಧೈರ್ಯ ಹೊಂದಿತ್ತಪ್ಪ ಅಂದ್ರ ನಾವು ಎಲ್ಲವನ್ನು ಗೆಲ್ಲಬಹುದು. ಆದರೆ ಧೈರ್ಯ ಅದು ಬಿಟ್ಟು ಅದು ಶಕ್ತಿವಾದಂಥದೀನಿ, ನನಗೆ ವಯಸ್ಸಾಗಿದೆ, ಹಿರಿಯದೀನಿ, ಆದರೆ ಅವನ ಕಡೆ ಧೈರ್ಯನೇ ಇರಲಿಲ್ಲ, ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಲೆಟ್ ಅಸ್ ನೋ ದಿ ನೆಕ್ಸ್ಟ್ ಸ್ಟಾಂಜಾ. Swami disputed the theory. How can it be, Father? Suppose I have all the courage. What could I do if a tiger should attack me? When his father said that courage is everything, but strength and age are not so important. ಅವಾಗ ಸ್ವಾಮಿ ಹೇಳ್ತಾ ಇದ್ದಾರೆ, ತಂದೆ, ಧೈರ್ಯ ಬಹಳ ಮುಖ್ಯ. ಧೈರ್ಯ ಅಂದ್ರೆ ಇತ್ತಂದ್ರೆ ಎಲ್ಲವುದನ್ನು ಮಾಡಬಹುದು, ಆದರೆ ಶಕ್ತಿ ಮತ್ತು ವಯಸ್ಸು ಮುಖ್ಯ ಅಲ್ಲ ಅಂದಾಗ ಸ್ವಾಮಿ ಡಿಸ್ಪ್ಯೂಟೆಡ್ ಅಂದ್ರೆ ಅಪೋಸ್. ಡಿಸ್ಪ್ಯೂಟೆಡ್ ಮೀನ್ಸ್ ಅಪೋಸ್. ಸ್ವಾಮಿ ಡಿಸ್ಪ್ಯೂಟೆಡ್, ಅಪೋಸ್ಡ್ ಹಿಸ್ ಫಾದರ್ ನೋಷನ್ಸ್ ಆರ್ ಥಿಯರಿ. ಅವರ ತಂದೆಯ ಸಿದ್ಧಾಂತವನ್ನು ಅವನು ಅಪೋಸ್ ಮಾಡ್ತಾ ಇದ್ದಾನೆ. ಮತ್ತೆ ಏನ್ ಕೇಳ್ತಾ ನೋಡ್ರಿ, ಹೌ ಕ್ಯಾನ್ ಬಿ ಇಟ್ ಫಾದರ್? ಅದೇಗೆ ಸಾಧ್ಯ ಅಪ್ಪಪ್ಪ? ಧೈರ್ಯ ಇತ್ತಂದ್ರ ಎಲ್ಲದೂ ಮಾಡ್ತಾ ಅಂತೀರಿ, ಅದಕ್ಕ ಶಕ್ತಿ ಬೇಕು ಮತ್ತು ವಯಸ್ಸು ಮುಖ್ಯ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ಹೌ ಇಟ್ ಇಸ್ ಫಾದರ್? ಅದೇಗೆ ಸಾಧ್ಯ ತಂದೆ ಅಂತ ಕೇಳ್ತಾ ಇದ್ದಾರೆ. ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಮೀ? ನೋಡ್ರಿ ಹೆಂಗ್ ಹೇಳ್ತಾ ಇದ್ದಾನೆ ಸ್ವಾಮಿ. ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ನನ್ಗೆಲ್ಲ ಧೈರ್ಯ ಇದೆ ಅಂತ ತಿಳ್ಕೊಳ್ಳಿ. ವಾಟ್ ಕುಡ್ ಐ ಡೂ ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಆನ್ ಮೀ? ಒಂದು ವೇಳೆ ಆ ಹುಲಿ ನನ್ನ ಮೇಲೆ ಅಟ್ಯಾಕ್ ಮಾಡಿದಾಗ ನಾನೇನ್ ಮಾಡಬಲ್ಲೆ? ಕ್ಯಾನ್ ಐ ಡೂ? ವಾಟ್ ಕ್ಯಾನ್ ಐ ಡೂ? ಇಫ್ ದ ಟೈಗರ್ ಅಟ್ಯಾಕ್ ಆನ್ ಮೀ, ವಾಟ್ ಕುಡ್ ಐ ಡೂ? ನಾನೇನ್ ಮಾಡಬಲ್ಲೆ? ಒಂದು ವೇಳೆ ಹುಲಿ ನನ್ನ ಮೇಲೆ ಆಕ್ರಮಣ ಮಾಡ್ತಂದ್ರ ನಾನೇನ್ ಮಾಡಬಲ್ಲೆ ಅಂತ ಸ್ವಾಮಿ ಅವರ ತಂದೆಗೆ ಮತ್ತೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಆವಾಗ ಸ್ವಾಮಿ ತಂದೆ ಏನ್ ಹೇಳ್ತಾ ಇದ್ದಾರೆ ನೋಡ್ರೆ, ಲಿವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ನೋಡ್ರೆ, ಲಿವ್ ಅಲೋನ್ ಸ್ಟ್ರೆಂತ್. ಓಹೋ, ನಿನ್ನ ಪ್ರಕಾರ ಅಕಾರ್ಡಿಂಗ್ ಟು ಯು ಸ್ಟ್ರೆಂತ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟ್ರೆಂತ್ ಅಂಡ್ ಏಜ್ ಆರ್ ಸೋ ಇಂಪಾರ್ಟೆಂಟ್. ಯು ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಓಕೆ ಸ್ವಾಮಿ, ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಹಾಗಾದ್ರೆ ಇವತ್ತು ನೀನೇನ್ ಮಾಡಬೇಕು? ಯು ಹ್ಯಾವ್ ಟು ಪ್ರೂವ್ ಯು ಹ್ಯಾವ್ ಕರೇಜ್. ನೀನು ಧೈರ್ಯ ಹೊಂದಿ ಅಂತೇಳಿ ನನಗೆ ತೋರಿಸ್ಬೇಕು ಅಂತ ಹೇಳ್ತದಾನೆ. ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲಾನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್.
ಹಾ, ನೀನು ಧೈರ್ಯವನ್ನು ಹೊಂದಿದೆ ಅಂತ ನನಗೆ ಗೊತ್ತಾಗಬೇಕಲ್ಲ. ಆ ಒಂದು ಕಾರಣಕ್ಕಾಗಿ ಯು ಹ್ಯಾವ್ ಟು ಸ್ಲೀಪ್ 1 night ಇನ್ ಮೈ ಆಫೀಸ್ ರೂಮ್. ನೀನು ಒಂದು ರಾತ್ರಿ ನನ್ನ ಆಫೀಸ್ ರೂಮ್ನಲ್ಲಿ, ನನ್ನ ಕಚೇರಿಯಲ್ಲಿ ನೀನು ಮಲ್ಕೊಂಡು ನೀನು ಧೈರ್ಯ ಇದೆ ಅಂತ ನನಗೆ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದಾನೆ. Swami's father challenged Swami to show, to prove you have courage by sleeping alone in the office room 1 night. ನೀನು ಒಂದು ರಾತ್ರಿ ನನ್ನ ಕಚೇರಿಯಲ್ಲಿ ಮಲಗುವುದರ ಮೂಲಕ ನೀನು ಧೈರ್ಯವನ್ನು ಹೊಂದಿದೆ ಅನ್ನೋದನ್ನು ನೀನು ಪ್ರೂವ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಚಾಲೆಂಜ್ ಮಾಡ್ತಾ ಇದ್ದಾರೆ ಸ್ವಾಮಿಯ ತಂದೆ ಸ್ವಾಮಿಗೆ. At that time, a frightful proposition, Swami thought. He had always slept beside his granny in the passage, and any change in this arrangement kept trembling and awake all night. He hoped at first that father was only joking. He mumbled weakly, yes, and tried to change the subject. He said very loudly and with a great deal of enthusiasm, "We are going to admit even elders in our cricket club hereafter. We are buying brand new bats and balls. Our captain has asked me to tell you." ಪ್ರಿಯ ವಿದ್ಯಾರ್ಥಿಗಳೇ, ಫ್ರೈಟ್ಫುಲ್ ಅಂತಂದ್ರ ಫಿಯರ್ಫುಲ್. ಪ್ರಪೋಸಿಷನ್ ಮೀನ್ಸ್ ಸಜೆಷನ್ ಅಂತಂದ್ರ ಸಲಹೆ. ಫ್ರೈಟ್ಫುಲ್ ಅಂತಂದ್ರ ಭಯಾನಕವಾದಂತ. ಆ ಫ್ರೈಟ್ಫುಲ್ ಪ್ರಪೋಸಿಷನ್ ವೆನ್ ಸ್ವಾಮೀಸ್ ಫಾದರ್ ಚಾಲೆಂಜ್ಡ್ ಸ್ವಾಮಿ ಟು ಪ್ರೂವ್ ಹಿಸ್ ಕರೇಜ್ ಬೈ ಸ್ಲೀಪಿಂಗ್ ಅಲಾನ್ ಇನ್ ದ ಆಫೀಸ್ ರೂಮ್ 1 night. This is a frightful proposition for Swami. This is a frightful, fearful suggestion for Swami. ಅವಾಗ ವಿಚಾರ ಮಾಡ್ತಾ ಇದ್ದಾನೆ ಸ್ವಾಮಿ, ತಂದೆ ಹೇಳಿದಂಥ ಒಂದು ಸಲಹೆ ಏನಿದೆಯಲ್ಲ ಅತ್ಯಂತ ಭಯಾನಕವಾಗಿದೆ. He had always slept beside his granny in the passage, and any change in this arrangement kept him trembling and awake all night. Swami always used to sleep beside his granny. If there is any change in this arrangement kept him trembling and awake all night. ಆದರೆ ಸ್ವಾಮಿ ಇಲ್ಲಿಯ ತನಕ ಅವನು ಯಾವಾಗಲೂ ಒಬ್ಬನೇ ಮಲ್ಕೊಂಡಿದ್ದ ಉದಾಹರಣೆ ಇರಲಿಲ್ಲ. ಅವನು ಯಾವಾಗಲೂ ತನ್ನ ಅಜ್ಜಿಯ ಬಾಜುನೇ ಮಲ್ಕೊಂತಾ ಇದ್ದ. Any change in this arrangement kept him trembling and awake all night. ಆದರೆ ಒಂದು ದಿನ ಏನಾದರೂ ಅಜ್ಜಿ ಬಾಜು ಬಿಟ್ಟು ಬೇರೆ ಕಡೆ ಮಲ್ಕೊಂಡಂದ್ರ ಅವನಿಗೆ ಭಯದ ವಾತಾವರಣ ಆಗ್ತಾ ಇತ್ತು. ರಾತ್ರಿ ನಡುಕ್ಕೋಂತ ಭಯದಿಂದ ನಡುಗ್ತಾ ಇದ್ದ. ಅಂಡ್ ಅವೇಕ್ ಆಲ್ ನೈಟ್. ಅವನು ಇಡೀ ರಾತ್ರಿ ನಿದ್ದೆನೇ ಮಾಡ್ತಾ ಇರಲಿಲ್ಲ. He hoped at first that father was only joking. At the beginning, Swami thought that my father only joking me. ಆದರೆ ಸ್ವಾಮಿ ಕೇಳ್ತಾ ಮೊದಲು ವಿಚಾರ ಮಾಡ್ತಾ ಇದ್ದಾನೆ, ನಮ್ಮ ತಂದೆ ಕೇವಲ ಜೋಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಆದರೆ he mumbled weakly when his father challenged him. ಯಾವಾಗ ಚಾಲೆಂಜ್ ಮಾಡ್ತಾ ಇದ್ದಾನೆ ಅವನ ತಂದೆ, he mumbled means speak in a very slowly, ಅಂದ್ರೆ ಪಿಸಗೂಡು ಅಥವಾ ಗೊಣಗೂಡು. mumbled means ಪಿಸಗೂಡು ಅಥವಾ ಗೊಣಗೂಡು. he mumbled weakly, ಅವನು ತನ್ನಲ್ಲೇ ತಾನು ಮಾತಾಡ್ತಾ ಇದ್ದಾನೆ, yes, and tried to change the subject. ಅವಾಗ ಸ್ವಾಮಿ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರ, ಇವತ್ತು ತಂದೆ ನಾನು ಯಾಕೋ ಬಿಡಂಗ್ಲಿ ಕಾಣಿಸಂಗ್ಲ, ಇವತ್ತು ಮಲ್ಗಿಸೇ ಬಿಡ್ತಿದ್ದಂಗ ಅಂತ ಹೇಳಿ ತಿಳ್ಕೊಂಡು ಸ್ವಾಮಿ ಥಾಟ್ ಎ ಪ್ಲಾನ್. he tried to change the subject. ಅವಾಗ ಏನ್ ಮಾಡ್ತಾ ಇದ್ದಾನೆ, ಅವ ತಂದೆ ಏನ್ ಮೂಡನ್ನು ಚೇಂಜ್ ಮಾಡಬೇಕು, ನಾನು ಬೇರೆ ವಿಷಯವನ್ನು ಎತ್ತಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದಾನೆ. He said very loudly with a great deal of enthusiasm. Enthusiasm means very happy, extremely happy. ಬಹಳ ಸಂತೋಷದಿಂದ ವೆರಿ ಜೋರಾಗಿ ಹೇಳ್ತಾ ಇದ್ದಾನೆ. ಏನಂತ? ಬಹಳ ಜೋರಾಗಿ ಮತ್ತು ಅತಿ ಖುಷಿಯಿಂದ ಹೇಳ್ತಾ ಇದ್ದಾನೆ. ಏನಂತೇಳಿ? We are going to admit even elders in our cricket club hereafter. ಪಾಪ ನಾವು ಇಂದಿನಿಂದಲೇ ದೊಡ್ಡೋರ್ ಜೊತೆ ಕ್ರಿಕೆಟ್ ಆಡ್ಲಿಕ್ಕೆ
ಒಪ್ಕೊಂಡಿದ್ದೇವೆ. ವಿ ಆರ್ ರೆಡಿ ಟು ಪ್ಲೇ ವಿತ್ ಅನ್ ಎಲ್ಡರ್ಸ್. ನಾವು ಎಲ್ಡರ್ಸ್ ಜೊತೆ ಕ್ರಿಕೆಟ್ ಆಡ್ಲಿಕ್ಕೆ ಒಪ್ಕೊಂಡಿದ್ದೇವೆ. ವಿ ಆರ್ ಬಾಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಅಂಡ್ ಬಾಲ್ಸ್. ಅಷ್ಟೇ ಅಲ್ಲದೆ ಪಪ್ಪ ನಾವೇನು ತೆಗೆದುಕೊಂಡಿದ್ದೇವೆ, ಬ್ರ್ಯಾಂಡೆಡ್ ಬ್ಯಾಟ್ಸ್ ಮತ್ತು ಬಾಲ್ಸ್ ಅನ್ನು ತೆಗೆದುಕೊಂಡಿದ್ದೇವೆ. ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು. ಅಷ್ಟೇ ಅಲ್ಲದೆ ಮೈ ಟೀಮ್ ಕ್ಯಾಪ್ಟನ್ ಆಸ್ಕ್ಡ್ ಮೀ ಟು ಟೆಲ್ ಯುವರ್ ಫಾದರ್. ನನ್ನ ಕ್ರಿಕೆಟ್ ಟೀಮಿನ ನಾಯಕ ನಿನಗೂ ಹೇಳಂತ ಹೇಳ್ಯಾನ ಪಪ್ಪ ಅಂತ ಆ ವಿಷಯವನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಲೆಟ್ ಅಸ್ ನೋ ದಿ ನೆಕ್ಸ್ಟ್ ಸ್ಟಾಂಜಾ. We shall see about that later, Father cut in. You must sleep alone hereafter. Swami realized that the matter had gone beyond his control. From a challenge, it had become a command. He knew his father's tenacity at such moments. Okay, cut in means interrupt. Cut in means interrupt. And another word is there, tenacity. Tenacity means determination. Determinations means ದೃಢ ನಿರ್ಧಾರ, ಅಚಲವಾದಂಥ ನಿರ್ಧಾರ. Yes, let us know. We shall see about that later. When Swami said that we are ready to play with elders, we bought new brand bats and balls at that time. Okay, later we have to know about that. His father said that. Later we have to see about that. Later we have to know about that. You must sleep alone hereafter. ನೀ ಇವತ್ತು ರಾತ್ರಿ ನನ್ನ ಆಫೀಸ್ ರೂಮ್ನಲ್ಲಿ ಮಲ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದಾನೆ. ಸ್ವಾಮಿ ರಿಯಲೈಸ್ಡ್ ದ್ಯಾಟ್. ಸ್ವಾಮಿಗೆ ಅವಾಗ ಅರಿವಾಗ್ತಾ ಇದೆ ಏನಂತೇಳಿ, that matter had gone beyond his control. ಅಯ್ಯೋ, ಈ ಮ್ಯಾಟರ್ ನನ್ನಿಂದ ಸಾಧ್ಯ ಇಲ್ಲ, ಇನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮೈ ಫಾದರ್ ಸ್ಟ್ರಾಂಗ್ಲಿ ಡಿಟರ್ಮೈನ್ಡ್ ಟು ಫೋರ್ಸ್ಡ್ ಮೀ ಟು ಸ್ಲೀಪ್ ಅಲಾನ್ ಇನ್ ದ ಆಫೀಸ್ ರೂಮ್. ನನಗೆ ಅಲ್ಲಿ ಮಲಗಲಿಕ್ಕೆ ಫೋರ್ಸ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಫ್ರಾಮ್ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಎ ಕಮಾಂಡ್. ಮೊದಲಿಗೆ ಚಾಲೆಂಜ್ ಇದ್ದಿದ್ದೇನಾಯ್ತು, ಈಗ ಆಜ್ಞೆಯಾಗಿ ಪರಿವರ್ತನೆ ಆಗ್ತಾ ಇದೆ. He knew his father's tenacity at such moments. Swami knew that. Swami understood that his father's determinations at such moments. ಈ ಕ್ಷಣಗಳಲ್ಲಿ ತನ್ನ ತಂದೆಯ ದೃಢ ನಿರ್ಧಾರ ಅವನಿಗೆ ತಿಳಿತಾ ಇದೆ. He never let me to escape from this situation. ಈ ಸಿಚುವೇಶನ್ ಇಂದ ನನ್ನ ಎಸ್ಕೇಪ್ ಆಗಲಿಕ್ಕೆ ಬಿಡುವುದೇ ಇಲ್ಲ ಅಂತೇಳಿ ಸ್ವಾಮಿಗೆ ಅರಿವಾಗ್ತಾ ಇದೆ. From the first of the next month I shall sleep alone, Father. When Swami understood that his father's tenacity, he tried to escape from his father. From the first of next month I shall sleep alone, Father. ಅವಾಗೆ ಕೇಳ್ತಾ ಇದ್ದಾನೆ, ಪಪ್ಪ ನಾನು ಮುಂದಿನ ತಿಂಗಳ ಮೊದಲನೆಯ ದಿನ ಆಫೀಸ್ ರೂಮ್ನಲ್ಲಿ ಒಬ್ಬನೇ ಮಲ್ಕೊಂತೀನಿ ಅಂತ ಹೇಳ್ತಾ ಇದ್ದಾನೆ. ನೋ, ಯು ಮಸ್ಟ್ ಡೂ ಇಟ್ ನಾ. ಇಲ್ಲ ಇಲ್ಲ ಇಲ್ಲ, ನೀ ಈಗಿಂದಲೇ ಇವತ್ತೇ ನೀನು ಆಫೀಸ್ ರೂಮ್ನಲ್ಲಿ ಮಲ್ಕೋಬೇಕು. ಇಟ್ ಈಸ್ disgraceful. It is a disgraceful sleeping beside granny or mother like a baby. It's a disgraceful thing for you. It is a shameful. ನಾಚಿಕೆ ನಿನಗಾಗಬೇಕು. ಏನೋ, ಇಟ್ ಈಸ್ ಡಿಸ್ಗ್ರೇಸ್ಫುಲ್ ಸ್ಲೀಪಿಂಗ್ ಬಿಸೈಡ್ ಗ್ರಾನಿ ಆರ್ ಮದರ್ ಲೈಕ್ ಎ ಬೇಬಿ. ನೀನು ಚಿಕ್ಕ ಮಕ್ಕಳ ತರ ಇನ್ನು ಅಜ್ಜಿ ಬಾಜು ಮಲ್ಕೊಂತೀಯಲ್ಲ, ನಿನಗೆ ನಾಚಿಕೆ ಆಗಲ್ವಾ, ನಿನಗೆ ಅವಮಾನ ಆಗಲ್ವಾ ಅಂತ ಕೇಳ್ತಾ ಇದ್ದಾನೆ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್. ನೀನು ಚಿಕ್ಕ ಮಗು ಅಲ್ಲ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್. ನೀನು ಎರಡನೇ ಫಾರ್ಮ್ ನಲ್ಲಿ ಓದ್ತಾ ಇದೀಯಾ. Even though you are studying in second form, you used to sleep beside your granny or mother like a baby. Isn't it a graceful for you? ನಿನಗೆ ಅವಮಾನ ಅಲ್ಲವೇನಿದು ಅಂತ ಕೇಳ್ತಾ ಇದ್ದಾನೆ. And I don't like the way you are being brought up.
he said, and looked at his wife who was rocking the cradle. ನೋಡ್ರಿ ಏನು ಹೇಳ್ತಾ ಇದ್ದಾನೆ, ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಆ್ಯಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ನೀನು ಸೆಕೆಂಡ್ ಫಾರ್ಮ್ನಲ್ಲಿ ಓದ್ತಾ ಇದ್ದೀಯಾ, ಆದರೆ ನೀನು ಈ ರೀತಿ ಬಹಳ ಮಮತೆಯಿಂದ ಬೆಳೆಯೋದು ನನಗೆ ಇಷ್ಟ ಇಲ್ಲ. ಹಿ ಸೆಡ್ ಆ್ಯಂಡ್ ಲುಕ್ಡ್ ಅಟ್ ಹಿಸ್ ವೈಫ್. ಆವಾಗ ಈ ಮಾತು ಹೇಳ್ತಾ ತನ್ನ ಆ ಸ್ವಾಮಿಯ ತಾಯಿ ಕಡೆ ಅವನ ತಂದೆ ನೋಡ್ತಾ ಇದ್ದಾನೆ. ಹೂ ವಾಸ್ ರಾಕಿಂಗ್ ದ ಕ್ರ್ಯಾಡಲ್. ಅವಳೇನು ಮಾಡ್ತಾ ಇದ್ಲಪ್ಪ ಅಂದ್ರೆ ತೊಟ್ಟಿಲನ್ನು ತೂಗ್ತಾ ಇದ್ಲು. ವೈ ಡು ಯು ಲುಕ್ ಎಟ್ ಮೀ ವೈಲ್ ಯು ಸೇ ಇಟ್. ಅವಾಗ ಸ್ವಾಮಿಯ ತಾಯಿ ಪ್ರಶ್ನೆ ಮಾಡ್ತಾ ಇದ್ದಾಳೆ, ಏನಂತೇಳಿ, ವೈ ಡು ಯು ಲುಕ್ ಎಟ್ ಮೀ ವೈಲ್ ಯು ಸೇ ಇಟ್. ಹಂಗೆ ಹೇಳೋ ಮುಂದೆ ನನ್ನ ಕಡೆ ಯಾಕೆ ನೋಡ್ತೀರಿ? ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್. ಅವನ್ ಕಾಳಜಿ ನಾ ಮಾಡಂಗಿಲ್ಲ, ಆದ್ರೂ ನೀವು ಹಂಗೆ ಯಾಕೆ ಹೇಳ್ತಾ ನನ್ನ ಕಡೆ ನೋಡ್ತೀರಿ ಅಂತ ಆ ತಾಯಿ ಸ್ವಾಮಿಯ ತಂದೆಗೆ ಪ್ರಶ್ನೆ ಮಾಡ್ತಾ ಇದ್ದಾಳೆ. ನೋ 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 ಐ ಡೋಂಟ್ ಮೀನ್ ಯು ಸೆಡ್ ಫಾದರ್. ಹಾಗಲ್ಲ, ನಾನು ನಿನಗೆಂದಿಲ್ಲ, ನಾನು ನಿನಗೆ ಹೇಳಕತ್ತಿಲ್ಲ. ಸ್ವಾಮಿನ ಈ ರೀತಿ ಬೆಳೆಸ್ಬೇಕಂತ ನಾನು ನಿನಗೆ ಹೇಳಕತ್ತಿಲ್ಲ. ವೈ ಆರ್ ಯು ಸೇ ಲೈಕ್ ದ್ಯಾಟ್. ಅದೇನು ಹೇಳ್ತಾ ಇದ್ರಲ್ಲ, ಒಂದು ಕುಂಬಳಕಾಯಿ ಕಳ್ಳ ಯಾರಂದ್ರ ಹೆಗಲ್ ಮುಟ್ಕೊಂಡ್ರಂತ, ಆ ರೀತಿ ನೀ ಯಾಕೆ ತಿಳ್ಕೊಂತಿ, ನಿನಗೆ ಹೇಳಕತ್ತಿಲ್ಲ ನಾನು ಅಂತ ಸ್ವಾಮಿಯ ತಾಯಿಗೆ ಹೇಳ್ತಾ ಇದ್ದಾನೆ. ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪೈಲಿಂಗ್ ಹಿಮ್, ಟೆಲ್ ಹರ್ ಸೊ ಆ್ಯಂಡ್ ಡೋಂಟ್ ಲುಕ್ ಎಟ್ ಮೀ, she said and turned away. ಅವಾಗ ಅವಳು ಏನು ಹೇಳ್ತಾರೆ, ಸ್ಪೈಲಿಂಗ್ ಮೀನ್ಸ್ ಡೆಸ್ಟ್ರಾಯ್, ಹಾಳು ಮಾಡು. ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪೈಲಿಂಗ್ ಹಿಮ್, ಒಂದು ವೇಳೆ ನೀವು ತಿಳ್ಕೊಂಡಂಗ ನಿಮ್ಮ ತಾಯಿನ ಅವನು ಹಾಳು ಮಾಡ್ತಾಳಂದ್ರ ಹೋಗಿ ಅವಳಿಗೆ ಹೇಳ್ರಿ, ನನ್ನ ಕಡೆ ಯಾಕೆ ನೋಡಿ ಹೇಳಕತ್ತೀರಿ ಅಂತ ಸ್ವಾಮಿಯ ತಂದೆಗೆ ಹೇಳ್ತಾ ಇದ್ದಾಳೆ. ಆ್ಯಂಡ್ ಟರ್ನ್ಡ್ ಅವೇ. ಹಂಗ್ಯಾಕೆ ನನ್ನ ಕಡೆ ನೋಡಿ ಹೇಳಕತ್ತೀರಿ, ನಿಮ್ಮ ತಾಯಿ ಆಕಿಗೆ ಹೋಗ್ರಿ, ಅಕ್ಕಿ ಭಾಳ ಮಯ ಮಾಡ್ತಾಳ ಸ್ವಾಮಿನ, ಆಕಿಗೆ ಹೋಗಿ ಹೇಳ್ರಿ, ಹಂಗ್ಯಾಕೆ ನನಗೆ ಹೇಳ್ತೀರಿ ಅಂತ ಹೇಳಿ ಸಿಟ್ಟಿನಿಂದ ತಿರುಗಿ ಹೇಳಿಕೆಶಿಂದ ಹೋಗ್ತಾ ಇದ್ದಾಳೆ. Swami's father sat gloomily gazing at the newspaper on his lap. Swami rose silently and tiptoed to his bed in the passage. Granny was sitting up in her bed and remarked, "Boy, are you already feeling sleepy? Don't you want to hear a story?" Swami made wild gesticulation to silence his granny. But that good lady saw nothing. So Swami threw himself on his bed and pulled the blanket over his face. ಪ್ರಿಯ ವಿದ್ಯಾರ್ಥಿಗಳೇ, Swami's father sat gloomily gazing at the newspaper on his lap. Gloomily means sadly. Gazing means staring. Look steadily. ನಿರಾಸೆಯಿಂದ ಸ್ವಾಮಿ ನೋಡ್ಕೋಂತ ಒಂದು ಕಡೆ ನೋಡ್ಕೋಂತ ಕೂಳ್ತಿದ್ದಾನೆ. ಸ್ವಾಮಿಸ್ ಫಾದರ್ ಸ್ಯಾಟ್. ಈ ರೀತಿ ನನ್ನ ಮಗ ಬೆಳೀತಾನೆ ಅನ್ನತಕ್ಕಂಥ ಒಂದು ದುಃಖದ ಮನೋಭಾವನೆಯಲ್ಲಿ ಸ್ವಾಮಿ ತಂದೆ ದಿನಪತ್ರಿಕೆಯ ತೊಡೆಯ ಮೇಲೆ, ಲ್ಯಾಫ್ ಅಂದ್ರೆ ತೊಡೆಯ ಮೇಲೆ ಇರತಕ್ಕಂಥ ದಿನಪತ್ರಿಕೆಯ ಕಡೆ ನೋಡ್ತಾ ಇದ್ದಾನೆ. ಈ ಲಿಟಲ್ ಬಾಯ್ ಫಾಟ್ ವಿತ್ ಎ ಟೈಗರ್. ಆ ಚಿಕ್ಕ ಹುಡುಗ ಹುಲಿಯ ಜೊತೆ ಹೋರಾಡಿದ. ಬಟ್ ಮೈ ಸನ್ ಹೂ ಈಸ್ ಸ್ಟಡಿಂಗ್ ಇನ್ ಎ ಸೆಕೆಂಡ್ ಫಾರ್ಮ್, ಹಿ ವಾಸ್ always used to sleep beside his granny. It's a disgraceful thing for me. Not only Swami, it's me. ಆದರೆ ಸ್ವಾಮಿ, ಆ ಹುಡುಗ ಚಿಕ್ಕವನಿದ್ರು ಆ ಹುಲಿ ಜೊತೆ ಹೊರಾಡೋಣ, ಆದರೆ ನನ್ನ ಮಗ ಒಂದಿನ ರಾತ್ರಿ ಒಬ್ಬನೇ ಮಲ್ಕೊಳೋದಿಲ್ಲ, ಕೇವಲ ಅಜ್ಜಿ ಬಾಸಿ ಮಲ್ಕೊಂತಾನಲ್ತಕ್ಕಂಥ ಒಂದು ಚಿಂತಾಕ್ರಾಂತನಾಗಿ ದುಃಖದ ಮನೋಭಾವನೆಯಲ್ಲಿ ಅವನ ತಂದೆ ಕೂಳ್ತಾ ಇದ್ದಾನೆ. ದಿಸ್ ಇಸ್ ದ ಗ್ರೇಟ್ ಅಪಾರ್ಚುನಿಟಿ ಫಾರ್ ಸ್ವಾಮಿ. ಇದಕ್ಕೊಂದು ಒಳ್ಳೆಯ ಅವಕಾಶ ಅಂತ ಸ್ವಾಮಿ ಏನು ತಿಳ್ತಾ ಇದ್ದಾನೆ. ಹಿ ರೋಸ್ ಸೈಲೆಂಟ್ಲಿ. ಅವನು ನಿಧಾನವಾಗಿ ಮೇಲೆ ಏಳ್ತಾ ಇದ್ದಾನೆ. ಆ್ಯಂಡ್ tiptoed to his bed in the passage. ಅವನು ಮೆಲ್ಲಕ ಕಾಲ್ಬೆರಳುಗಳ ಮೇಲೆ ನಿಧಾನವಾಗಿ ಸಪ್ಪಳ ಮಾಡಲಾರ್ದನೆ ಹೋಗ್ತಾ ಇದ್ದಾನೆ. ತನ್ನ ಮಲಗುವ ಕೋಣೆ ಅಂದರೆ ಅಜ್ಜಿಯ ಮಲಗುವ ಕೋಣೆಗೆ ಹೋಗ್ತಾ ಇದ್ದಾನೆ. ಗ್ರಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್. ಆ ಅಜ್ಜಿ ಆ ಕೋಣೆಯಲ್ಲಿ
ಕುಳಿತುಕೊಂಡಿರ್ತಾ ಇದ್ದಾಳೆ. ಆವಾಗ ಆ್ಯಂಡ್ ರಿಮಾರ್ಕ್, ಸ್ವಾಮಿ ಬರೋದನ್ನು ಗುರುತಿಸ್ತಾ ಇದ್ದಾಳೆ. ಆವಾಗ ಸ್ವಾಮಿ ವೆಂಟ್ ದೇರ್ ಆ್ಯಂಡ್ ಸ್ಟಾರ್ಟ್ ಟು ಸ್ಲೀಪ್. ಅಲ್ಲಿ ಮಲ್ಕೊಂಡ್ಬಿಟ್ಟ. ಬಾಯ್, ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ಮಗ, ನಿನಗೀಗಾಗಲೇ ನಿದ್ದೆ ಬಂದ್ಬಿಟ್ಟಿದೆ ಏನೋ ಅಂತ ಆ ಅಜ್ಜಿ ಸ್ವಾಮಿಗೆ ಕೇಳ್ತಾ ಇದ್ದಾಳೆ. ಆವಾಗ ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ? ಸ್ವಾಮಿ ಮೇಡ್ ವೈಲ್ಡ್ ಗೆಸ್ಟಿಕ್ಯುಲೇಷನ್ ಟು ಸೈಲೆನ್ಸ್ ಈಸ್ ಗ್ರ್ಯಾನಿ. ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ? ನೋಡ್ರಿ, ಅಜ್ಜಿ ಕೇಳ್ತಾ ಇದ್ದಾಳೆ ಸ್ವಾಮಿಗೆ, ಬಾಯ್, ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ? ಮಗ, ನಿನಗೆ ಆಲ್ರೆಡಿ ನಿದ್ದೆ ಬಂದೈತೇನೋ? ನೀ ಇವತ್ತ ಕತೆ ಕೇಳೋದಿಲ್ಲ ಏನೋ ಅಂತ ಕೇಳ್ತಾ ಇದ್ದಾಳೆ. ಸ್ವಾಮಿ ಮೇಡ್ ವೈಲ್ಡ್ ಗೆಸ್ಟಿಕ್ಯುಲೇಷನ್ ಟು ಸೈಲೆನ್ಸ್ ಈಸ್ ಗ್ರ್ಯಾನಿ. ಗ್ರ್ಯಾನಿ ಅಂತ ಜೋರಾಗಿ ಕೈ ಸನ್ನೆಯನ್ನು ಮಾಡ್ತಾ ಇದ್ದಾನೆ. ಬಟ್ ದಟ್ ಗುಡ್ ಲೇಡಿ ಸಾ ನಥಿಂಗ್. ಆದರೆ ಅಜ್ಜಿಗೆ ಅವ ಏನು ಮಾಡಿದ್ನ ಅಂತ ಗೊತ್ತೇ ಆಗಲಿಲ್ಲ. ಸೊ ಸ್ವಾಮಿ ಥ್ರೂ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್. ಆ ಹಾಸಿಗೆ ಮೇಲೆ ಮಲ್ಕೊತಾ ಇದ್ದಾನೆ. ಆ್ಯಂಡ್ ಫುಲ್ಡ್ ದ ಬ್ಲ್ಯಾಂಕೆಟ್ ಓವರ್ ಹಿಸ್ ಫೇಸ್. ತುಂಬ ಮುಖ ತುಂಬ ಹಚ್ಕೊಂಡು ಮಲ್ಕೊತಾ ಇದ್ದಾನೆ ಸ್ವಾಮಿ ಹಾಸಿಗೆಯಲ್ಲಿ. ಗ್ರಾನಿ ಸೈಡ್, ಡೋಂಟ್ ಕವರ್ ಯುವರ್ ಫೇಸ್. ಆರ್ ಯು ರಿಯಲಿ ವೆರಿ ಸ್ಲೀಪಿ? ನೋಡ್ರಿ, ಅವಾಗ ಆ ಅಜ್ಜಿ ಸ್ವಾಮಿಗೆ ಕೇಳ್ತಾ ಇದ್ದಾರೆ, ಡೋಂಟ್ ಕವರ್ ಯುವರ್ ಫೇಸ್. ಸ್ವಾಮಿ, ಡೋಂಟ್ ಕವರ್ ಯುವರ್ ಫೇಸ್. ಮಗ, ನಿನ್ನ ಮುಖವನ್ನು ಮುಚ್ಕೋಬೇಡ. ಆರ್ ಯು ರಿಯಲಿ ವೆರಿ ಸ್ಲೀಪಿ? ಮಗ, ನೀನು ನಿಜವಾಗಿ ನಿದ್ದೆ ಬಂದತ್ತಾ ಅಥವಾ ನಾಟಕ ಮಾಡಕತ್ತೀಯ? ಆರ್ ಯು ರಿಯಲಿ ವೆರಿ ಸ್ಲೀಪಿ? ನೀವು ನಿಜವಾಗಿ ನಿದ್ದೆ ಬಂದತ್ತೇನೋ ಅಂತ ಕೇಳ್ತಾ ಇದ್ದಾಳೆ. ಸ್ವಾಮಿ ಲೀನ್ ಟು ಓವರ್ ಆ್ಯಂಡ್ ವಿಸ್ಪರ್ಡ್. ಆವಾಗ ಸ್ವಾಮಿ ನಿಧಾನವಾಗಿ ತನ್ನ ತಲೆಯನ್ನು ಮೇಗೆ ಎತ್ತಿ ಹೇಳ್ತಾನೆ, ಗ್ರಾನಿ, ಪ್ಲೀಸ್ ಶಟ್ ಅಪ್ ಗ್ರಾನಿ. ದಯಮಾಡಿ ಅಜ್ಜಿ ಮಾತಾಡಬೇಡ ಅಂತ ಹೇಳ್ತಾ ಇದ್ದಾನೆ. ಪ್ಲೀಸ್ ಶಟ್ ಅಪ್ ಗ್ರಾನಿ. ಡೋಂಟ್ ಟಾಕ್ ಟು ಮೀ ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ ಇವನ್ ಇಫ್ ದ ಹೌಸ್ ಈಸ್ ಆನ್ ಫೈರ್. ಅಜ್ಜಿ, ದಯಮಾಡಿ ನನ್ನ ಜೊತೆ ಮಾತಾಡಬೇಡ. ಡೋಂಟ್ ಟಾಕ್ ಟು ಮೀ ಆ್ಯಂಡ್ ಡೋಂಟ್ ಲೆಟ್ ಎನಿ ಒನ್ ಕಾಲ್ ಮೀ. ಅಷ್ಟೇ ಅಲ್ಲ, ನನ್ನ ಜೊತೆ ನೀ ಮಾತಾಡಬೇಡ. ಮತ್ತೆ ಯಾರಾದರೂ ನಾನು ಕರೆಯಕ್ಕೆ ಬಂದ್ರಂದ್ರ ಅವ್ರಿಗೆ ಹೇಳಬೇಡ, ಇವನ್ ದೋ ದ ಹೌಸ್ ಈಸ್ ಆನ್ ಫೈರ್. ಮನೆಗೆ ಬೆಂಕಿ ಹತ್ತು ಸುಟ್ಟು ಹೋದ್ರೂ ನನ್ನ ಎಬ್ಬಿಸ್ಬೇಡ. ಯಾರು ಬಂದ್ರೂ ನನ್ನ ಎಬ್ಬಿಸ್ಬೇಡ ಅಜ್ಜಿ. ನೀನಂತರೂ ಮೊದಲೇ ನನ್ನ ಜೊತೆ ಮಾತಾಡಬೇಡ ಅಂತ ಸ್ವಾಮಿ ಹೇಳ್ತಾ ಇದ್ದಾನೆ. ಇಫ್ ಐ ಡೋಂಟ್ ಸ್ಲೀಪ್ ಎಟ್ ಒನ್ಸ್, ಪರ್ಹ್ಯಾಪ್ಸ್ ಐ ಶಾಲ್ ಡೈ. ಈಗ ಒಂದು ವೇಳೆ ನಾನು ಮಲ್ಕೋದಿದ್ರ ನಾನು ಸತ್ತು ಹೊಕ್ಕಿನ ನೋಡು. ಈಗ ನಾ ಮಲ್ಕೊಲಿಲ್ಲ ಅಂದ್ರೆ ಏನಕ್ಕಿನಿ, ಸತ್ತೊಕ್ಕಿನ ನೋಡು ಅಜ್ಜಿ, ಮಾತಾಡಬೇಡ ಅಂತ ಹೇಳ್ತಾ ಇದ್ದಾನೆ. ಹಿ ಟರ್ನ್ಡ್ ಓವರ್ ಆ್ಯಂಡ್ ಕರ್ಲ್ಡ್. ಕರ್ಲ್ಡ್ ಅಂದ್ರೆ ನುಸುಳುಕೊಂಡು ಮಲ್ಕೋದು. ಹಿ ಟರ್ನ್ಡ್ ಓವರ್ ಆ್ಯಂಡ್ ಕರ್ಲ್ಡ್ ಆ್ಯಂಡ್ ಸ್ನೋರ್ಡ್. ಸ್ನೋರ್ಡ್ ಅಂದ್ರೆ ಗೊರಕೆ ಹೊಡೆಯೋದು. ಹಿ ಟರ್ನ್ಡ್ ಓವರ್ ಆ್ಯಂಡ್ ಕರ್ಲ್ಡ್ ಆ್ಯಂಡ್ ಸ್ನೋರ್ಡ್ ಅಂಡರ್ ದ ಬ್ಲ್ಯಾಂಕೆಟ್ ಟಿಲ್ ಹಿ ಫೌಂಡ್ ಹೀಸ್ ಬ್ಲ್ಯಾಂಕೆಟ್ ಫುಲ್ಡ್ ಅವೇ. ಅವನು ಅಲ್ಲೇ ಹಿ ವಾಸ್ ಪ್ರಿಟೆಂಡಿಂಗ್ ಟು ಸ್ಲೀಪ್ ಆ್ಯಂಡ್ ಸ್ಟಾರ್ಟ್ ಟು ಸ್ನೋ. ಅವನು ಅಲ್ಲೇ ಹಾಸಿಗೆಯಲ್ಲಿ ಮಲ್ಕೊಂಡು ಬಿಟ್ಟಿದ್ದ, ಇನ್ನೇನು ನಾಟಕ ಮಾಡಾಕ್ತಿದ್ದವನು. ಮತ್ತೆ ಗಾಢವಾದ ನಿದ್ರೆಯಲ್ಲಿ ಇರುತ್ತಾನ, ಗೊರಕೆ ಹೊಡೆಯಾಕ್ತಿದ್ದ, ಗೊರ್ರ 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 ಅಂತ ಗೊರಕೆ ಹೊಡಿತಾ ಇದ್ದ. ಅಂಟಿಲ್ ಎಲ್ಲಿ ತನಕ ಆ ರೀತಿ ಮಾಡಿದ ಅಂತಂದ್ರ, ಹಿ ಫೌಂಡ್ ಹೀಸ್ ಬ್ಲ್ಯಾಂಕೆಟ್ ಫುಲ್ಡ್ ಅವೇ. ಆ ಹಾಸಿಗೆಯನ್ನು ಎಳೆಯೋ ತನಕ ಅವನು ಅಲ್ಲೇ ಗೊರಕೆ ಹೊಡ್ಕೊತ ಮಲ್ಕೊಂಡಿದ್ದ. ಲೆಟ್ ಅಸ್ ನೋ ದಿ ನೆಕ್ಸ್ಟ್ ಸ್ಟಾಂಜಾ. Presently his father came and stood over him. Swami get up, he said. He looked like apparition in the semi-darkness of the passage, which was lit by a cone of light from the hall. Swami stirred and groaned as if in sleep. Father said, "Get up, Swami." Granny pleaded, "Why do you disturb him?" Okay, dear students, presently his father came and stood over him. Swami was sleeping until the blankets were pulled away. ಆ ಸ್ವಾಮಿ ಎಲ್ಲಿ ತನಕ ಮಲ್ಕೊಂಡಿದ್ದಂದ್ರೆ ಆ ಬ್ಲ್ಯಾಂಕೆಟ್ ಅನ್ನು ತೆಗೆಯೋ ತನಕ. ಅವಾಗ ಅಲ್ಲಿ ನಿಂತವ್ರು ಯಾರಪ್ಪ ಅಂದ್ರೆ ಆ ಬ್ಲ್ಯಾಂಕೆಟ್ ಅನ್ನು ಫುಲ್ ಮಾಡಿದವ್ರು ಯಾರು, ಬ್ಲ್ಯಾಂಕೆಟ್ ಅನ್ನು ಎಳೆದವ್ರು ಯಾರಪ್ಪ ಅಂದ್ರ
ಪ್ರೆಸೆಂಟ್ಲಿ ಹಿಸ್ ಫಾದರ್ ಕೇಮ್ ಅಂಡ್ ಸ್ಟುಡ್ ಓವರ್ ಹಿಮ್. ಅವನ ಮುಂದೆ ಅವನ ತಂದೆ ಬಂದು ಆ ಬ್ಲ್ಯಾಂಕೆಟ್ ಅನ್ನು ಹಿಡಿತಾ ಇದ್ದಾರೆ. ಗೆಟ್ ಅಪ್ he said. ಹೇ ಸ್ವಾಮಿ ಗೆಟ್ ಅಪ್ ಅಂತ ಅವನ ತಂದೆ ಹೇಳಿದಾಗ ಅವನಿಗೆ ಗೊತ್ತಾಯ್ತು, ಯಪ್ಪ ಇವನು ನಮ್ಮ ತಂದೆ ಬಂದಿದ್ದಾನೆ. he looked like an apparition in the semi darkness of passage. Apparition means ghost. Ghost means deva. Apparition means ghost, devil or witch, ರಾಕ್ಷಸ ಕತೆ ಕಾಣುತ್ತಾ. he looked like an apparition in semi darkness of the passage. ಯಾಕಡೆ ನೋಡ್ತಿ ಆ ಕಡೆ ಅವನ ತಂದೆ ದೇವ್ ನಿಂತಂಗ ಅವನ ಮುಂದೆ ನಿಂತಂಗ ಕಾಣ್ತಾ ಇದ್ದಾನೆ. which was lit by a cone of light from the hall. ಸ್ವಾಮಿ ಸ್ಟಿಯರ್ಡ್ ಅಂಡ್ ಗ್ರೌಂಡ್ ಆಸ್ ಇಫ್ ಇನ್ ಸ್ಲೀಪ್. ಆದರೆ ಸ್ವಾಮಿ ಅವನ ತಂದೆ ಅಲ್ಲೇ ನೋಡಿದ ತಕ್ಷಣ ಭಯ ಆತ ಅವನಿಗೆ, ಯಪ್ಪ ಇವ ನಾನು ಬಿಡಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ, ಅಲ್ಲೇ ಅಂತ ಅಲ್ಲೇ ಗೊಣಗುಡಕತ್ತ. ಫಾದರ್ ಸೈಡ್ ಗೆಟ್ ಅಪ್. ಸ್ವಾಮಿ ಗೆಟ್ ಅಪ್. ಏ ಸ್ವಾಮಿ ಎದ್ದೇಳು ಅಂತ ಹೇಳಿ ಜೋರಾಗಿ ಹೇಳ್ತಾ ಇದ್ದೇನೆ. ಅವಾಗ ಗ್ರ್ಯಾನಿ ಪ್ಲೀಡೆಡ್. ಅವಾಗ ಗ್ರ್ಯಾನಿ ವಿನಂತಿ ಮಾಡ್ಕೊಂತ ಇದ್ದಾರೆ ಏನಂತೇಳಿ, ವೈ ಡು ಯು ಡಿಸ್ಟರ್ಬ್ ಹಿಮ್. ಗ್ರ್ಯಾನಿ ಪ್ಲೀಡೆಡ್ ಟು ಹಿಸ್ ಫಾದರ್, ವೈ ಡು ಯು ಡಿಸ್ಟರ್ಬ್ ಹಿಮ್. ಅವನಿಗೆ ಯಾಕೆ ತೊಂದರೆ ಕೊಡ್ತಾ ಇದೆಯಾ. ಹಿ ವಾಸ್ ಫೀಲಿಂಗ್ ವೆರಿ ಸ್ಲೀಪಿ. ಅವನಿಗೆ ನಿದ್ದೆ ಬಂದೈತೆ, ಅವನಿಗೆ ಯಾಕೆ ಎಬಿಸ್ಕೇಶನ್ದ ತೊಂದರೆ ಕೊಡ್ತಾ ಇದ್ದೀಯಾ ಅಂತ ಆ ಅಜ್ಜಿ ಆ ಸ್ವಾಮಿಯ ತಂದೆಗೆ ಕೇಳ್ತಾ ಇದ್ದಾಳೆ. Get up, Swami, said father for the third time, and got up. Father rolled up his bed, took it under his arm and said, come with me. Swami looked at Granny, hesitated for a moment, and followed his father into the office room. On the way, he threw a look of appeal at his mother and said, why do you take him to the office room? He can sleep in the hall, I think. Let us know. ಅವಾಗ get up, Swami, said father for the third time. Hey, Swami, get up, get up. ಅವಾಗ ಸ್ವಾಮಿಯ ತಂದೆ ಮೂರನೇ ಸಾರಿ ಕರಿತಾ ಇದ್ದಾರೆ, ಎದ್ದೇಳೋ ಸ್ವಾಮಿ ಅಂತ ಹೇಳಿ. ಅವಾಗ ಸ್ವಾಮಿ ಗಾಟ್ ಅಪ್. ಸ್ವಾಮಿ ಎದ್ದೇಳ್ತಾ ಇದ್ದಾನೆ. ಫಾದರ್ ರೋಲ್ಡ್ ಅಪ್ ಅಂದ್ರೆ ಹಾಸಿಗೆಯನ್ನು ಮಡಿಸ್ಕೊಂಡು, ಫುಟ್ ಇನ್ ಹಿಸ್ ಆರ್ಮ್, ತನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. Father rolled up his bed, took it under his arms and said, come with me. ಬಾ, ಹಾಸಿಗೆಯನ್ನು ಮಡಿಸಿಟ್ಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಬಾ ಸ್ವಾಮಿ, ನಾನು ಫಾಲೋ ಮಾಡು ಅಂತ ಹೇಳ್ತಾ ಇದ್ದಾನೆ. ಸ್ವಾಮಿ looked at Granny, hesitated for a moment. hesitated ಅಂದ್ರೆ ನಾಚಿಕೆ ಸ್ವಭಾವದಿಂದ, ಸೇಮ್ಲೆಸ್, ಶೇಮ್ಫುಲ್, ನಾಚಿಕೆ ಸ್ವಭಾವದಿಂದ. ಅವಾಗ ಸ್ವಾಮಿ ತನ್ನ ಅಜ್ಜಿಯ ಕಡೆ ಅಜ್ಜಿ ಅಂತ ನೋಡ್ತಾ ಇದ್ದಾನೆ. and followed. The granny is helpless in this situation, and he followed his father into the office room. ಅವಾಗ ಸ್ವಾಮಿ ತನ್ನ ತಂದೆಯ ಫಾಲೋ ಮಾಡ್ಕೊಂತ ಹೋಗ್ತಾನೆ, ತನ್ನ ತಂದೆಯಿಂದ ಹೋಗ್ತಾ ಇದ್ದಾನೆ. ಆನ್ ದ ವೇ, ಅಲ್ಲಿ ಹೋಗ್ತಕ್ಕಂಥ ಆಫೀಸ್ ರೂಮ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆನ್ ದ ವೇ he threw a look of appeal. ಅಪೀಲ್ ಅಂದ್ರೆ ರಿಕ್ವೆಸ್ಟ್, ಮನವಿ. threw a look of appeal at his mother and said, ಆ ರಸ್ತೆ ಆ ಆಫೀಸ್ ರೂಮಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ he saw his mother and threw a look of appeal at his mother and said. ಆದರೆ ಅವನು ತನ್ನ ತಾಯಿ ಕಡೆ ನೋಡ್ತಾ ಇದ್ದಾನೆ. ಅಮ್ಮ, ಮಮ್ಮಿ, ಪಪ್ಪ ನನ್ನ ಆಫೀಸ್ ರೂಮ್ನ ಪೋಸ್ಟ್ ಮಾಡ್ತಾ ಇದ್ದಾನೆ ಮಲ್ಕೋ ಅಂತ ಹೇಳಿ ಅಂತ ಅಂದಾಗ ಆ ತಾಯಿಗೆ ಮಗನ ಮೇಲೆ ಇರ್ತಕ್ಕಂಥ ಮಮತೆ, ಪ್ರೀತಿ ಹೇಳ್ತಿರೋದು. ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್. ಅವಾಗ ಸ್ವಾಮಿಯ ತಾಯಿ ಕೇಳ್ತಾ ಇದ್ದಾಳೆ ಸ್ವಾಮಿಯ ತಂದೆಗೆ, ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್. ಅವನೇಕೆ ಆಫೀಸ್ ರೂಮಿಗೆ ಕರ್ಕೊಂಡು ಹೋಗ್ತಾ ಇದೀಯಾ. ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್, ಐ ಥಿಂಕ್. ಅವ ಇಲ್ಲೇ ಹಾಲ್ನಲ್ಲಿ ಮಲ್ಕೊಳ್ಳ. ವೈ ಡು ಯು ಫೋರ್ಸ್ ಹಿಮ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್. ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್. ಅವನ್ಯಾಕೆ ಫೋರ್ಸ್ ಮಾಡ್ತೀರಿ ಆಫೀಸ್ ರೂಮ್ನಾಗ ಮಲ್ಕಲಿಕ್ಕೆ, ಅವನೇ ಫೋರ್ಸ್ ಮಾಡ್ತಾ ಇದ್ರಿ, ಅವ ಇಲ್ಲೇ ಮಲ್ಕಲ್ ಬಿಡ್ರಿ ಅಂತೇಳಿ ಸ್ವಾಮಿಯ ತಾಯಿ ಸ್ವಾಮಿಯ ತಂದೆಗೆ ಕೇಳ್ತಾ ಇದ್ದಾಳೆ. ನೋಡೋಣ ವಾಟ್ ಹ್ಯಾಪನ್ ನೆಕ್ಸ್ಟ್. ಐ ಡೋಂಟ್ ಥಿಂಕ್ ಸೋ, ಫಾದರ್ ಸೈಡ್, ಅಂಡ್ ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಬೋರ್ಡ್ ಹೆಡ್. ಐ ಡೋಂಟ್ ಥಿಂಕ್ ಸೋ, ನಾ ಈ ರೀತಿ ವಿಚಾರ ಮಾಡಲ್ಲ. ಐ ಕಾಂಟ್ ಲೀವ್ ಹಿಮ್ ಟು ಸ್ಲೀಪ್ ಇನ್ ದ ಹಾಲ್. He must sleep in the office room one night to prove he has courage.
ಅವನು ಧೈರ್ಯ ಹೊಂದ್ಯಾರ ಅಂತ ಹೇಳಿ ತಿಳ್ಕೊಬೇಕಲ್ಲ, ಅವ ಆಫೀಸ್ ರೂಮ್ನಲ್ಲಿ ಮಲ್ಕೊಲೇಬೇಕು ಅಂತ ಹೇಳ್ತಾ ಇದ್ದಾನೆ. ಅಂಡ್ ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಮ್ ವಿತ್ ಬೋರ್ಡ್ ಹೆಡ್. ಸ್ವಾಮಿ ಹೆಲ್ಪ್ಲೆಸ್ ಆಗ್ತಾ ಇದ್ದಾನೆ, ತಲೆ ಬಾಗಿಸಿಕೊಂಡು ತನ್ನ ತಂದೆಯನ್ನು ಅನುಸರಿಸಿಕೊಂಡು ಹೋಗ್ತಾ ಇದ್ದಾನೆ, ತನ್ನ ತಂದೆ ಹಿಂದೆ ಹೋಗ್ತಾ ಇದ್ದಾನೆ. ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್ ಫಾದರ್, ಸ್ವಾಮಿ ಪ್ಲೀಡೆಡ್. ಆಫೀಸ್ ರೂಮ್ನಾಗ ಹೋದಾಗ ಸ್ವಾಮಿ ಪ್ಲೀಡೆಡ್, ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್ ಫಾದರ್, ಪಪ್ಪ ನಾ ಇಲ್ಲೇ ಹಾಲ್ನಾಗ ಮಲ್ಕೊತೀನಿ ಬಿಡ್ರಿ ಪಪ್ಪ, ಆ ಕೋಣೆಯಲ್ಲಿ ವರಂಡಾದಲ್ಲಿ ಮಲ್ಕೊತೀನಿ ಬಿಡ್ರಿ ಪಪ್ಪ ಅಂತ ವಿನಂತಿ ಮಾಡ್ಕೊತಾ ಇದ್ದಾನೆ. ಮತ್ತೇನು ಹೇಳ್ತಾನೆ ನೋಡ್ರಿ, ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಪಪ್ಪ, ಸ್ಕಾರ್ಪಿಯನ್ಸ್ ಅಂದ್ರೆ ಚೇಳು, ಇನ್ಸೆಕ್ಟ್ಸ್. ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್. ಪಪ್ಪ, ನಿಮ್ಮ ಆಫೀಸ್ ರೂಮು ಧೂಳು ಡಸ್ಟ್ ಆಗಿದೆ, ಧೂಳು ಹೊಡೆದಿದೆ. ಅಷ್ಟೇ ಅಲ್ಲದೆ ಪಪ್ಪ, ಆ ನಿಮ್ಮ ಲಾ ಬುಕ್ ಅದಾವಲ್ಲ, ಆ ಲಾ ಬುಕ್ ಹಿಂದ್ಗಡೆ ಏನಿದವು, ಚೇಳದಾವು. ನೋಡ್ರೆ ಹೌ ಸ್ವಾಮಿ ಮೇಡ್ ಅ ಪ್ಲಾನ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್. ಫಸ್ಟ್ he said that let me sleep in the hall. Next he requested, he pleaded, your office room is very dusty and there may be scorpions behind your law books. ನಿಮ್ಮ ಆಫೀಸ್ ರೂಮ್ ಭಾಳ ಗಲೀಜಾಗಿದೆ, ಹೊಲಸಾಗಿದೆ, ಎಲ್ಲಿ ಬೇಕಲ್ಲಿ ಧೂಳಿದೆ. ಅಷ್ಟೇ ಅಲ್ಲದೆ ಪಪ್ಪ, ನಿಮ್ಮ ಆ ಲಾ ಬುಕ್ಸ್ ಅದಾವಲ್ಲ, ಆ ಲಾ ಬುಕ್ಸ್ ನಿಂದವು ಚೇಳದಾವ ಅಂತ ಹೇಳ್ತಾ ಇದ್ದಾನೆ. ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲೋ, ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈ. ಏಯ್, ಯಾ ಚೇಳನಿಲ್ಲ, ಏನು ಡಸ್ಟೂ ಇಲ್ಲ, ಸುಮ್ಮನೆ ನೀನು ಇದನ್ ಮಾಡ್ತಾ ಇದೀಯಾ, ಫೂರ್ ಫೆಲೋ, ಆ ಲಿಟಲ್ ಫೆಲೋ, ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ಆದರೆ ನೀನು ಆ ಬೆಂಚಿನ ಮ್ಯಾಗ ಮಲ್ಕೋ. ನೀನು ಒಂದ್ ವೇಳೆ ನೆಲ್ಲ ಮಲ್ಕೋಕ್ ಆಗ್ಲಿಲ್ಲ ಅಂದ್ರೆ ಯು ಹ್ಯಾವ್ ಟು ಸ್ಲೀಪ್ ಆನ್ ದ ಬೆಂಚ್, ಬೆಂಚಿನ ಮೇಲೆ ನೀನು ಮಲ್ಕೋ ಅಂತ ಹೇಳ್ತಾ ಇದ್ದಾನೆ. ಕ್ಯಾನ್ ಐ ಹ್ಯಾವ್ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್? ಪಪ್ಪ, ಎಟ್ ಲೀಸ್ಟ್ ಆ ಕೋಣೆಯಲ್ಲಿ ಒಂದು ದೀಪ ಹಚ್ಕೊಳ್ಳೇನು, ಬೆಳಕರ ಹಚ್ಕೊಳ್ಳೇನು ಅಂತ ಕೇಳ್ತಾ ಇದ್ದಾನೆ. ನೋ 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 ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಡಾರ್ಕ್ನೆಸ್ ಅಂದ್ರೆ ಕತ್ತಲು. ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಇಲ್ಲ ಇಲ್ಲ ಇಲ್ಲ, ಲೈಟ್ ಹಚ್ಕೊಳಂಗಿಲ್ಲ. ನಿನಗೆ ಗೊತ್ತಾಗಬೇಕು ಕತ್ತಲ ಅಂದ್ರ ಭಯ ಇಲ್ಲ ಅನ್ನೋದು ನಿನಗೆ ಗೊತ್ತಾಗಬೇಕು. ಇಟ್ ಈಸ್ ಓನ್ಲಿ ದ ಕ್ವಶನ್ ಆಫ್ ಹ್ಯಾಬಿಟ್. ಹೀಗೆ ಮೇಲೆ ಪ್ರಶ್ನೆ ಕೇಳ್ತಾ ಇರೋ. ಯು ಮಸ್ಟ್ ಕಲ್ಟಿವೇಟ್ ಗುಡ್ ಹ್ಯಾಬಿಟ್ಸ್, ಯು ಮಸ್ಟ್ ಲರ್ನ್ ಗುಡ್ ಹ್ಯಾಬಿಟ್ಸ್. ನೀನು ಒಳ್ಳೆಯ ಹವ್ಯಾಸಗಳನ್ನು ಕಲಿತ್ಕೊಳ್ಬೇಕು. ಯು ಹ್ಯಾವ್ ಟು ಲರ್ನ್ ಗುಡ್ ಬಿಹೇವಿಯರ್, ಗುಡ್ ಹ್ಯಾಬಿಟ್ಸ್ ಅಂತ ಹೇಳ್ತಾ ಇದ್ದಾನೆ. ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ರೂಮ್ ಓಪನ್? ನೆಕ್ಸ್ಟ್ ಇಸ್ ಸ್ವಾಮಿ ಪ್ಲೀಡೆಡ್ ಒನ್ಸ್ ಅಗೇನ್, ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ರೂಮ್ ಓಪನ್? ಪಪ್ಪ, ಕಡೀಕ್ ಅಟ್ ಲೀಸ್ಟ್ ಆ ರೂಮಿನ ಬಾಗ್ಲಾರ ತೆರೆದು ಬಿಡಪ್ಪ, ನಾನು ತೆರ್ಕೊಂಡು ಮಲ್ಕೋಲೇನು ಅಂತ ಕೇಳ್ತಾ ಇದ್ದಾನೆ. ಆಲ್ ರೈಟ್, ಓಕೆ ಓಕೆ ಓಕೆ, ಎಸ್, ಯು ಹ್ಯಾವ್ ಟು ಸ್ಲೀಪ್ ಬೈ ಓಪನಿಂಗ್ ಆರ್ ಓಪನ್ ದ ರೂಮ್. ನೀನು ರೂಮನ್ನು ಓಪನ್ ಮಾಡ್ಕೊಂಡು ಮಲ್ಕೋಬಹುದು ಅಂತ ಹೇಳ್ತಿದ್ದಾನೆ. ಬಟ್ ಪ್ರಾಮಿಸ್ ಯು ವೋಂಟ್ ರೋಲ್ ಆಫ್ ಯುವರ್ ಬೆಡ್ ಅಂಡ್ ಗೋ ಟು ಯುವರ್ ಗ್ರ್ಯಾನೀಸ್ ಸೈಡ್ ಅಟ್ ನೈಟ್. ಆದರೆ ಯು ಹ್ಯಾವ್ ಟು ಪ್ರಾಮಿಸ್ ಯು ವೋಂಟ್ ರೋಲ್ ಆಫ್ ಯುವರ್ ಬೆಡ್ ಅಂಡ್ ಗೋ ಟು ಯುವರ್ ಗ್ರ್ಯಾನಿ ಸೈಡ್ ಅಟ್ ನೈಟ್. ಆದರೆ ನೀನು ನನಗೊಂದು ಪ್ರಾಮಿಸ್ ಮಾಡಬೇಕು. ಏನಂತೇಳಿ? ರಾತ್ರಿ ಸಮಯದಲ್ಲಿ ಹಾಸಿಗೆ ಮರ್ಚಿಟ್ಕೊಂಡು ಮತ್ತೆ ಯಾಸ್ ಯೂಸ್ವಲ್ ನಿಮ್ಮ ಗ್ರ್ಯಾನಿ ಹೋಗಿ ಮಲ್ಕೊಳೋದಿಲ್ಲ ಅಂತ ಯು ಹ್ಯಾವ್ ಟು ಡೂ ದ ಪ್ರಾಮಿಸ್. ನೀನು ಪ್ರಾಮಿಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ನೋಡ್ರಿ, ಇಫ್ ಯು ಡೂ ಇಟ್, ಒಂದು ವೇಳೆ ನೀನು ರಾತ್ರಿ ಹೋಗಿ ಹಾಸಿಗೆ ಮರ್ಸ್ಕೊಂಡು ಮತ್ತೆ ಅಜ್ಜುಗಾಜಿ ಮಲ್ಕೊಂಡಿ ಅಂದ್ರೆ ಐ ಶಾಲ್ ಮೇಕ್ ಎ ಲೋಪಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಲೋಪಿಂಗ್ ಸ್ಟಾಕ್ ಅಂತಂದ್ರೆ ಅವಮಾನ ಮಾಡೋದು, ಅವಹೇಳನ ಮಾಡೋದು. ಐ ವಿಲ್ ಮೇಕ್ ದ ಲೋಪಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲಿಗೆ ಬಂದು ನಾನು ಹೇಳ್ಬಿಡ್ತೀನಿ ನೋಡು, ಸ್ವಾಮಿ ಆಲ್ವೇಸ್ ಯೂಸ್ ಟು ಸ್ಲೀಪ್ ಬಿಸೈಡ್ ಈಸ್ ಗ್ರ್ಯಾನಿ ಇವನ್ ಹಿ ವಾಸ್ ಸ್ಟಡಿಂಗ್ ಇನ್ ಸೆಕೆಂಡ್ ಫಾರ್ಮ್. ಅವನು 2ನೇ ಫಾರ್ಮ್ನಲ್ಲಿ ಓದ್ತಿದ್ರು ಅವನು ತಿನ್ನೂ ಅಜ್ಜಿ ಬಾಸು ಮಲ್ಕಂತ ನೋಡು ಅಂತ ಹೇಳಿ ನಿನಗೆ ಅವಮಾನ ಮಾಡ್ತೀನಿ ನೋಡು ಅಂತ ಅವನ ತಂದೆ ಸ್ವಾಮಿಗೆ ಹೇಳ್ತಾ ಇದ್ದಾನೆ. ಓಕೆ,
dear students, still now we have to know the first and second part of the lesson, a hero. The remaining part we have to continue next video. uh, Thank you one and all for listening my video. I would like to request you, please subscribe my channel. Thank you one and all.